ಪ್ರೈಸ್ ದ ಲಾರ್ಡ್. ಹೇಗಿದ್ದೀರಾ ನನ್ನ ಪ್ರಿಯ ದೇವರ ಜನರೇ? ಬನ್ನಿ, ಈ ಮುಂಜಾನೆ ವೇಳೆಯಲ್ಲಿ ತಾವು ನಾವು ಒಂದು ಶ್ರೇಷ್ಠಕರವಾದ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ನೆಹೆಮ್ಯನ ಬರೆದ ಪ್ರವಾದನೆ ಪುಸ್ತಕ, ನೆಹೆಮ್ಯನ ಬರೆದ ಪ್ರವಾದನೆ ಪುಸ್ತಕ 4ನೇ ಅಧ್ಯಾಯ 20ನೇ ವಾಕ್ಯ. ನೆಹೆಮ್ಯ ಚಾಪ್ಟರ್ 4 ವರ್ಸಸ್ 20. ನೀವು ಎಲ್ಲಿ ತುತ್ತೂರಿಯ ಶಬ್ದವನ್ನು ಕೇಳುವಿರೋ ಅಲ್ಲಿ ಬಂದು ನಮ್ಮ ಸಂಗಡ ಕೂಡಿಕೊಳ್ಳಿರಿ. ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡುವೆನು ಎಂದು ಹೇಳಿದೆನು. ಆಮೆನ್. ವೆರೆವರ್ ಯು ಹಿಯರ್ ದ ಸೌಂಡ್ ಆಫ್ ದ ಟ್ರಂಪೆಟ್, ಜಾಯಿನ್ ಅಸ್ ದೇರ್. ಅವರ್ ಗಾಡ್ ವಿಲ್ ಫೈಟ್ ಫಾರ್ ಅಸ್. ಆಮೆನ್. ಏನ ತುತ್ತೂರಿ ಶಬ್ದ? ಇಲ್ಲಿ ವಾಕ್ಯ ಹೇಳುತ್ತಾ ಇದೆ, ಯಾವಾಗ ನೀವು ಆ ತುತ್ತೂರಿಯ ಶಬ್ದವನ್ನು ಕೇಳುತ್ತೀರೋ ನೀವೆಲ್ಲರೂ ಬಂದು ಇಲ್ಲಿ ಕೂಡಿರಿ. ದೇವರು ನಮಗೋಸ್ಕರ ಯುದ್ಧ ಮಾಡುವೆನು. ಹಲ್ಲೆಲೂಯಾ. ಪ್ರಿಯರಾದ ದೇವರ ಜನರೇ, ಒಂದು ತುತ್ತೂರಿಯ ಶಬ್ದ ಊದುವಾಗ ನೀವೆಲ್ಲರೂ ಕೂಡಿ ಬನ್ನಿರಿ ಅಂತ ವಾಕ್ಯ ಹೇಳುತ್ತದೆ. ಆಗ ದೇವರು ನಿಮಗಾಗಿ ಯುದ್ಧ ಮಾಡುವೆ. ಈ ಕಾಲದಲ್ಲಿ ಯಾವುದ ತುತ್ತೂರಿ ಶಬ್ದ? ಏನಿಲ್ಲ ನನ್ನ ಪ್ರಿಯ ದೇವರ ಜನರೇ. ಬೆಳಿಗ್ಗೆ ಎದ್ದು ನೀವು ನಿಮ್ಮ ಕುಟುಂಬ ಮಕ್ಕಳು ಸಮೇತವಾಗಿ ಪ್ರಾರ್ಥನೆಯ ಸಮಯ ಅಂತ ಒಂದು ಶಬ್ದ ನೀವು ಕೂಗುವಾಗ ನೀವೇನು ಮಾಡಬೇಕಂದ್ರೆ, ಇದು ಬೆಳಗಿನ ಜಾವದ ಸಮಯದಲ್ಲಿ ನಾನು ದೇವರಿಗಾಗಿ ಕೂರಬೇಕು, ನಾನು ನನ್ನ ಕುಟುಂಬ ದೇವರಿಗಾಗಿ ಕೂಡಬೇಕು. ಯಾವಾಗ ನೀವು ಕುಟುಂಬವಾಗಿ ಕೂಡಿ ಆ ತುತ್ತೂರಿಯ ಶಬ್ದ ಅಂದರೆ ದೇವರ ಕರುವಿಕೆ ಸಮಯ, ದೇವರು ನಿಮಗಾಗಿ ಆ ಒಂದು ನೇಮಿಸಲ್ಪಟ್ಟಿರೋ ಒಂದು ಸಮಯ ಅಂದರೆ ಮುಂಜಾನೆ ವೇಳೆಯಲ್ಲಿ ಪ್ರತಿಯೊಬ್ಬ ಕ್ರೈಸ್ತವನು ಆ ತುತ್ತೂರಿಯ ಶಬ್ದವನ್ನು ಕೇಳಿ ಮಂಡಿ ಕಾಲೂರಿ ಕೂತಿಕೊಂಡು ಪ್ರಾರ್ಥನೆ ಮಾಡಬೇಕು. ಯಾರ್ಯಾರು ಆ ತುತ್ತೂರಿಯ ಶಬ್ದವನ್ನು ಕೇಳಿ ಪ್ರಾರ್ಥನೆ ಕೂರ್ತಾರೋ ಅವರಿಗಾಗಿ ಯೆಹೋವನು ಯುದ್ಧ ಮಾಡುವೆನು, ದೇವರು ಯುದ್ಧ ಮಾಡುವೆನು. ಆಮೆನ್. ವೆನ್ ಯು ಹಿಯರ್ ದ ಸೌಂಡ್ ಆಫ್ ದ ಟ್ರಂಪೆಟ್, ಅನೇಕರು ತುತ್ತೂರಿಯ ಶಬ್ದ ನಿರ್ಲಕ್ಷ್ಯ ಮಾಡುತ್ತಾ ಇದ್ದಾರೆ. ತುತ್ತೂರಿಯ ಶಬ್ದವನ್ನು ನಿರ್ಲಕ್ಷ್ಯ ಮಾಡದೆ ತುತ್ತೂರಿಯ ಶಬ್ದಕ್ಕೆ ನಾವು ಕಿವಿ ಕೊಟ್ಟರೆ ದೇವರು ನಿಮಗಾಗಿ, ಗಾಡ್ ವಿಲ್ ಫೈಟ್ ಫಾರ್ ಯು. ಇಂಥ ಒಳ್ಳೆ ದೇವರು ನಮಗಾಗಿದ್ದಾರೆ. ಯಾಕೆ ತುತ್ತೂರಿಯ ಶಬ್ದವನ್ನು ನಿರ್ಲಕ್ಷ್ಯ ಮಾಡ್ತೀವಿ? ಬನ್ನಿರಿ, ತುತ್ತೂರಿಯ ಶಬ್ದಕ್ಕೆ ನಾವು ಗಮನ ಕೊಡೋಣ. ನಿಶ್ಚಯವಾಗಿ ನಿಮಗಾಗಿ ದೇವರು ಯುದ್ಧ ಮಾಡುತ್ತಾರೆ. ಕಡೆಗಲ್ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹೇಳಿರೋ ವಾಕ್ಯ ಸ್ವಾಮಿ ಇವರ ಜೀವನದಲ್ಲಿ ನೆರವೇರಿಸಿ, ಇವರಿಗಾಗಿ ನೀನು ಯುದ್ಧ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಶ್ರೇಷ್ಠವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯರೇ, ನಾಳೆ ಮತ್ತೆ ಇನ್ನೊಂದು ವಾಕ್ಯದಿಂದ ನಾವು ಭೇಟಿಯಾಗೋಣ. ನಮಗೆ ದೇವರ ಮಹಾಕೃಪ ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭವಾಗಲಿ. ಬೇಕಾಗಿ